ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮಾತಾಡ್ತಿರೋದು. ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಮಾಹಿತಿ ತೊಗೊಂಬಂದಿದ್ದೀನಿ. ನಮ್ಮ ಒಂದು ಫಾಲೋವರ್ಸ್ಗೋಸ್ಕರ, ನಮ್ಮ ಒಂದು ಸ್ನೇಹಿತರಿಗೋಸ್ಕರ ಅನುಕೂಲ ಆಗಲಿ ಅನ್ನೋಗೋಸ್ಕರ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಭಾಳ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಪರ್ಸ್ನಲ್ ನನ್ನ ಒಂದು ಅನುಭವವನ್ನು ತಿಳಿಸ್ತಾ ಇದ್ದೀನಿ ನಿಮಗೆ. ಬಹಳ ಜನ ಆಸ್ತಿಗಳು ಸಿಕ್ಕಾಗ ಸಡನ್ಲಿ ಹೋಗಿ ತೊಗೊಂಡ್ಬಿಡ್ತಾರೆ. ಆಮೇಲೆ ಅದರಿಂದ ಆಗುವಂಥ ನೋವುಗಳನ್ನು ಅನುಭವಿಸ್ತಾರೆ ಅನ್ನೋಕ್ಕೆ ನಾನೇ ಒಬ್ಬ ಸಾಕ್ಷಿ. ಸೊ ಯಾಕೆ ಅಂತ ಹೇಳಿದರೆ, ಎಲ್ಲೋ ಒಂದು ಆಸ್ತಿ ಸಿಕ್ತು ಅಂತ ಸಡನ್ಲಿ ಹೋಗಿ ತೊಗೋಬೇಡಿ. ಸ್ವಲ್ಪ ಕಾಯಿರಿ. ಹಾಗೆ ಅದ್ರ ಬಗ್ಗೆ ಮಾಹಿತಿ ಕಲೆಯಲ್ಲಿ ಹಾಕಿರಿ. ಯಾವ್ಯಾವ್ದ ಬಗ್ಗೆ ಹೆಂಗಿದೆ, ಆಸ್ತಿ ಹೇಗಿದೆ, ಸರಿ ಇದೆಯೋ ಇಲ್ವೋ, ಅಥವಾ ಅದ್ರ ಮೇಲೆ ಏನೋ ಲೋನ್ ಇದೆಯಾ, ಅಥವಾ ಅದು ಆಸ್ತಿ ಸರಿಯಾಗಿದೆಯೋ ಇಲ್ವೋ ಅನ್ನೋ ಸ್ವಲ್ಪ ಮಾಹಿತಿ ಕಲೆ ಹಾಕಿ. ನಿಮಗೆ ಆಸ್ತಿ ಬಗ್ಗೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋಕ್ಕೆ ಬರಲ್ಲ ಅಂದರೆ ಒಬ್ಬ ಒಳ್ಳೆ ಲಾಯರನ್ನು ಕನ್ಸಲ್ಟ್ ಮಾಡಿ. ಸೊ ಅವಾಗ ಅವರು ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತಾರೆ. ಅದಕ್ಕಿಂತ ಒಳ್ಳೆಯದು, ಒಬ್ಬ ವ್ಯಕ್ತಿ ಆಸ್ತಿ ಬಗ್ಗೆ ಅನುಭವ ಇರುವಂತಹ ವ್ಯಕ್ತಿಗೆ ಹೋಗಿ ಕೇಳಿ, ನಾನು ಈ ಥರ ತೊಗೊಳ್ತಾ ಇದ್ದೀನಿ, ಇದರಿಂದ ಏನಾದ್ರು ಸಮಸ್ಯೆ ಇದೆಯಾ ಅಂತೀವಿ. ಯಾಕೆ ಅಂದರೆ ತಗೊಂಡ ನಂತರ ಏನೂ ಮಾಡೋಕ್ಕಾಗಲ್ಲ. ಆಸ್ತಿನ ಮಾರಬೇಕಾದಂಥವನು ಹಣದ ಒಂದು ಸಮಸ್ಯೆಗೋಸ್ಕರ ಅವನು ಆಸ್ತಿ ಮಾರಿಬಿಡ್ತಾನೆ. ಆಮೇಲೆ ತಗೊಂಡಂಥ ವ್ಯಕ್ತಿಗೆ ತುಂಬ ತೊಂದರೆ ಆಗುತ್ತೆ. ಯಾರಿಗೂ ನೋವು ಆಗಬಾರ್ದು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಮೋಸ, ಇನ್ನೊಂದು ಈ ಥರ ಬಹಳ ಸಮಸ್ಯೆಗಳಾಗ್ತವೆ. ಸೊ ಅದಕ್ಕೆ ನಾನು ಹೇಳುವಂಥದ್ದು, ಯಾರಿಗೂ ಮೋಸ ಆಗಬಾರ್ದು. ಆ ಕಾರಣಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಪ್ರೆಸೆಂಟ್ ಇವಾಗ ಅನುಭವಿಸ್ತಾ ಇದ್ದೀವಿ. ಸೊ ದಯವಿಟ್ಟು ನಿಮಗೆ ಯಾವುದು ಅದರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಸ್ವಲ್ಪ ದಿವಸ ಕಾದು ಅಕ್ಕಪಕ್ಕದಲ್ಲಿ ಕೇಳಿ, ಹಾಗೆ ಸ್ವಲ್ಪ ಅದ್ರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನೀವು ತಗೊಳ್ಳಿ. ಸೊ ಒಳ್ಳೇದಾಗುತ್ತೆ. ಯಾಕೆಂದರೆ ನೀವು ಕೊಟ್ಟಿರೋ ದುಡ್ಡು ಟೆನ್ಷನ್ ತೊಗೊಳೋಗೋಸ್ಕರ ಅಲ್ಲ, ಕ್ಲಿಯರ್ ಆಗೋಗೋಸ್ಕರ ಅಲ್ವಾ. ಸೊ ಅದ್ರಿಗೋಸ್ಕರ ಟೆನ್ಷನ್ ತೊಗೊಂಡು ದುಡ್ಡು ಕೊಟ್ಟು ಮತ್ತೆ ತಿರ್ಗಾ ಟೆನ್ಷನ್ ತೊಗೋಬೇಕು ಅಂದರೆ ಇದು ಯಾವ ಸೀಮೆ ನ್ಯಾಯ ಅಂತ ನನಗೆ ಅನಿಸುತ್ತೆ. ಸೊ ದಯವಿಟ್ಟು ಸ್ನೇಹಿತರೆ, ನನ್ನ ಒಂದು ಚಿಕ್ಕ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಇದು ಲೈಕ್ ಅಥವಾ ಕಮೆಂಟ್ಸ್ಗೋಸ್ಕರ ಅಥವಾ ಫಾಲೋವರ್ಗೋಸ್ಕರ ಮಾಡಿರೋದಲ್ಲ, ಸ್ವಂತ ಅನುಭವವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರೂ ಕೂಡ ದುಡುಕಬೇಡಿ. ನಿಧಾನವಾಗಿ ಹಂತವಾಗಿ ಒಂದೊಂದು ರೂಪಾಯಿನೂ ಜೋಡಿಸೋದು ತುಂಬ ಕಷ್ಟ ಇದೆ. ತುಂಬ ಕಷ್ಟಪಟ್ಟಂಥ ಹಣವನ್ನು ಜೋಪಾನವಾಗಿ ಇಟ್ಕೋಬೇಕು ಅನ್ನೋದು ನನ್ನ ಒಂದು ಮಾಹಿತಿ. ಸೊ ಹುಷಾರಾಗಿ, ಕೇರ್ಫುಲ್ಲಾಗಿ ಆಸ್ತಿಗಳನ್ನು ತೊಗೊಳ್ರಿ. ಏನೋ ಒಂದು ತೊಗೊಂಡ್ರು ಕೂಡ ಅದನ್ನು ಕೂಲಂಕುಷವಾಗಿ ವಿಚಾರಿಸಿ ತೊಗೊಳ್ಳಿ ಅಂತ ಹೇಳೋದು ನನ್ನ ಒಂದು ಅನುಭವವನ್ನು ತಿಳಿಸ್ತಾ ಇದ್ದೀನಿ. ಮಾಹಿತಿ ಇಷ್ಟ ಆದರೆ ಸೊ ಶೇರ್ ಮಾಡಿ. ಯಾಕಂದರೆ ಇನ್ನೂ 4 ಜನಕ್ಕೆ ಗೊತ್ತಾಗಲಿ ಆಸ್ತಿ ವಿಚಾರವಾಗಿ. ಸೊ ಯಾವ ಥರ ಏನು ಮಾಡಬೇಕು ಅಂತ ಅವ್ರಿಗೂ ತಿಳಿಲಿ. ಸೊ ಹೊಸದಾಗಿ ಆಸ್ತಿಗಳನ್ನು ಖರೀದಿ ಮಾಡೋರಿಗೆ ಒಂದೇ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಸ್ವಲ್ಪ ಸಮಾಧಾನದಿಂದ ವರ್ತಿಸಿ, ಒಳ್ಳೆಯದಾಗುತ್ತೆ. ಅದು ಹೋದರೆ ಇನ್ನೊಂದು ಸಿಗುತ್ತೆ, ಚಿಂತೆ ಮಾಡಿಬಿಡಿ, ಚೆನ್ನಾಗಿರೋದು ಸಿಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಮುಂದೆ ಹೋದರೆ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಯಾರಿಗೂ ಕೂಡ ಮೋಸ ಆಗೋದು ಬೇಡ. ದೇವರು ಒಳ್ಳೇದು ಮಾಡಲಿ. ಧನ್ಯವಾದಗಳು.